ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ಫ್ರೈಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಕ್ಕಳು ಹಸುವಾಗ್ತಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವ್ರಿಗೆ ಸ್ನ್ಯಾಕ್ಸ್ಗೆ ಅಂತ ಮೋಮೋಸ್ನ ಮಾಡಿಕೊಟ್ಟಿದ್ದೀವಿ. ಬಟ್ ಅವರು ಒಳಗಡೆದೆಲ್ಲ ತರಕಾರಿ ಎಲ್ಲ ತೆಗೆದುಬಿಟ್ಟು ಮೇಲೆ ಲೇಯರ್ ಮಾತ್ರ ತಿಂತಾಯಿದ್ರು ಸಾಸ್ ಜೊತೆ. ಮತ್ತು ನಮಗೆ ಇಲ್ಲಿ ಚಿಕನ್ ಕೈಮಾದು ಕಟ್ಲೆಟ್ ಮಾಡ್ತಾಯಿದೆ ನನ್ನ ನಾದಿನಿ. ಸೊ ಇದು ಬಂದ್ಬಿಟ್ಟು ರೆಡಿಮೇಡ್ ಪೌಡರ್ ಮಸಾಲೆ ಎಲ್ಲ ಬರುತ್ತೆ. ಸೊ ಅದನ್ನು ಚಿಕನ್ ಕೈಮಾದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೊ ಈ ಥರ ಕಟ್ಲೆಟ್ ಥರ ತಟ್ಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಮಾಡೋದು, ಆಯಿಲ್ ಹಾಕ್ಬಿಟ್ಟು ನೋಡ್ಬೋದು. ಇದೇ ಶಮಿ ಕಬಾಬ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು. ಸೇಮ್ ಡಿಟ್ಟೋ ಹೇಗಿದೆ ಹಾಗೆ ಬಂದಿದೆ. ರ್ಯಾಪ ಅಂದರೆ ಈ ಒಂದು ಪ್ಯಾಕ್ ಮೇಲೆ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಹಾಗೆ ತಿನ್ನೋ ಬದಲು ಇಲ್ಲಿ ರೆಡಿಮೇಡ್ ಪರಾಟಾಸ್ ತಂದಿತ್ತು. ಸೊ ಚಿಕ್ಕ ಚಿಕ್ಕ ಪರಾಟ ಬರುತ್ತಲ್ಲ, ಸೊ ಆ ಪರಾಟದಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಪರಾಟ ಎಲ್ಲ ಬಿಸಿ ಮಾಡ್ತಾ ಇದೆ. ವೆದರ್ ಅಂತೂ ತುಂಬಾ ಚಳಿ ಸ್ಟಾರ್ಟ್ ಆಗ್ತಾ ಇತ್ತು, ಯಾಕಂದರೆ ಮಳೆ ಬೀಳ್ತಾನೆ ಇದೆ. ಅದಕ್ಕೋಸ್ಕರ ಸರಿ ಇಲ್ಲಿ ಬಂದ್ಬಿಟ್ಟು ಪರಾಟನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು ಅದಕ್ಕೇನೆ ಸ್ವಲ್ಪ ನಿಂಬೆಹಣ್ಣು ಉಪ್ಪನ್ನ ಹಾಕ್ಕೊಂಬಿಟ್ಟು ಈ ಪರಾಟನ 2 ಲೇಯರ್ ಮಾಡ್ಕೊಂಡ್ವಿ. ಸೊ ಈ ಥರ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಈ ಒಂದು ಕಟ್ಲೆಟ್ನ ಚಿಕನ್ ಕಟ್ಲೆಟ್ನ ಇಟ್ಬಿಟ್ಟು ಮೇಲೆ ಇರೋಂಥ ಲೇಯರ್ನ ಕ್ಲೋಸ್ ಮಾಡಿಕೊಂಡು ಸೊ ಕಾಫಿ ಅಥವಾ ಟೀ ಜೊತೆ ಇಲ್ಲ ಅಂದರೆ ಗ್ರೀನ್ ಟೀ ಜೊತೆ ಕುಡಿದ್ರೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ನಮ್ಮ ನಾದಿನಿ ಅಂತೂ ತುಂಬಾ ಚೆನ್ನಾಗಿ ಈ ಥರ ಎಲ್ಲನೂ ಏನಂತಾರೆ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ನೋಡ್ಬೋದು, ಇದು ಬಂದ್ಬಿಟ್ಟು ನಮ್ಮ ಈವ್ನಿಂಗ್ ಸ್ನ್ಯಾಕ್ ಆಗಿರುತ್ತೆ. ಸೊ ಎಲ್ಲ ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ. ನಮ್ಮ ಟೇಕರ್ ಅವರು ಬಂದರು, ಅಲ್ಲಿಗೆ ಫ್ರೆಂಡ್ಸ್ನ ಕೇಳ್ತಾ ಇದ್ದೀವಿ. ಸೊ ನೋಡ್ಬೋದು ಬಿಡೋಣ ಅಂತೀರಾ ಒಂದು ಸ್ವಲ್ಪ? ಇಷ್ಟೇ ಅನ್ಸುತ್ತಲ್ವಾ? ಇಷ್ಟೇ ಇದು ತಲೆ ಹಣೆ ಬರೆ ಉಳ್ಕೋತದೆ. ಅದು ಮಣ್ಣು ಮೇಲ್ಗಡೆ ಇಷ್ಟೇ ಕಾಣಿಸುತ್ತೆ ನಮ್ಗೆ. ಎಷ್ಟು ಉದ್ದ ಇದೆ ಕೆಳಗಡೆ ಮಣ್ಣು? ಇಲ್ಲ ಅಲ್ಲಿ ಒಳಗಡೆ ಹೋಗ್ಬೇಡ, ಹುಷಾರು. ಅಮ್ಮ ಇದಿಟ್ಕೋ. ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ತು ತಿನ್ಕೊಳ್ರಿ. ನಾಳೆ ಅದ ಹಾಕ್ಕೊಳೋದು. ಹಾಂ ಸಾಕು ಸಾಕು. ನಾನು 4 ಟೇಸ್ಟ್ ಹೊಡಿಯಕ್ಕಂಗೆ. ಇದು ಯಾಕೆ ನೋಡಿದ್ವಿ ಜಾಸ್ತಿ ಆಗುತ್ತೆ ಸುಮ್ಮನೆ. ಹೌದಾ? ನೀವು ತಗೊಂಡೋಗಿ, ನಾವು ಅಷ್ಟೇ. ನಾವು 4-5 ಸಾಕು. ಅಮ್ಮ ನಾನು ಕಿತ್ತಾಕಿಟ್ಕೊಡು. ನೀನು ಎತ್ಕೋ. ಕೊಡು ಮತ್ತೆ. ಏನು ಆಕ್ಚುಲಿ ನೀವು ಇಲ್ಲ ಇದ್ರೆ ನಾನು ಕೊಡಿಲ್ಲ. ಹಿಡ್ದಾಕ್ಬಿಟ್ಟು ಆಮೇಲೆ ಅಮ್ಮ ನೀನು ಹಂಗೆ ಅಲ್ಲಿ ತಗೊಂಡು ಮಂಟಕ್ಕೆ ಹೋಗು. ನೋಡಿದ್ರಲ್ಲ, ತುಂಬ ಸಣ್ಣ ಸಣ್ಣ ಸಸಿಗಳಿದ್ದಿದ್ದು ಸಿಹಿ ಗೆಣಸ್ದು. ಅದರಲ್ಲಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನೋಡಿ. ತುಂಬ ದೊಡ್ಡ ಸೈಜ್ ಏನಿರಲಿಲ್ಲ. ಇವು ಸಹ ತುಂಬಾ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿದ್ವು, ಬಟ್ ತುಂಬಾ ಸಿಕ್ಕಿದ್ವು. ಫುಲ್ ರೆಡ್ಡಿಶ್ ಆಗಿತ್ತು. ನಂತರ ಅದೆಲ್ಲನೂ ಸಹ ಸ್ವಲ್ಪ ಬಿಡಿಸ್ಕೊಂಡು ಎಸ್ಬೇಕು ಅಷ್ಟು. ನಂತರ ಇಲ್ಲಿ ಮಕ್ಕಳೆಲ್ಲನೂ ಸಹ ಊಟ ಎಲ್ಲ ಆಯಿತು ಮಕ್ಕಳದು. ಸೊ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಹೊರಗಡೆ ಅಂತೂ ವೆದರ್ ತುಂಬಾ ತಣ್ಣಗಿತ್ತು. ಬಟ್ ಸ್ವೆಟರ್ಸ್ ಹಾಕ್ಕೊಂಡ್ರು ಅಂದರೆ ಹಾಕ್ಕೊಳ್ಳಿಲ್ಲ, ಬೇಡ ನಮಗೆ ಬಿಸಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಸ್ವೆಟರ್ಸ್ ಎಲ್ಲ ತೆಗೆದ್ಬಿಟ್ಟು ನೋಡಿ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕವನಂತೂ ಫುಲ್ ಹಿಡಿಯೋಕ್ಕಾಗ್ತಿಲ್ಲ. ಹಾಗೆ ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಕುಣಿತಾ ಇದ್ರು. ನಂತರ ಫುಲ್ ಟಯರ್ಡು, ಬೇಗ ಹಂಗೆ ಮಾಡ್ತಾ ಇದ್ದೀನಿ. ಫುಲ್ ಎಲ್ಲ ಮಾಡ್ಬಿಟ್ಟು ನೋಡಿದ್ರೆ ವಿಡಿಯೋ ಮಾರ್ನಿಂಗ್ ಆಯಿತು. ಸೊ ಮಾರ್ನಿಂಗ್ ಇಲ್ಲಿ ಎದ್ದು ಹೇಳ್ತಾ ಇದ್ದಂಗೆ ಬರೀ ಆಟ ಅವ್ರದ್ದು. ಸೊ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನೋಡ್ಬೋದು ತುಂಬಾ ಕಲರ್ಫುಲ್ ಆಗಿ ಬಂದ್ಬಿಟ್ಟು ಮಕ್ಕಳಿಗೆ ಬ್ರೆಡ್ ಆಮ್ಲೆಟ್ನ ನಮಗೆ ಈ ಒಂದು ಪಿಜ್ಜಾನ ರೆಡಿ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಅಡುಗೆ ಮನೆಯಲ್ಲಿ ಪಿಜ್ಜಾ ಮಾಡ್ತಾ ಇದ್ರೆ ನಮ್ಮ ನಾಗಮ್ಮ ಅವ್ರು ನೋಡಿ ಏನು ಮಾಡ್ತಿದ್ದಾರೆ ಅಂತ. ನನಗೆ ಬೂಟ್ಸ್ ಬೇಕಿತ್ತು. ಹಾಂ, ಬಾಲ್ ಹತ್ರ ನಿಂತ್ಕೊಂಡಿದ್ರೆ ಹೆಂಗೆ ನೋಡಿ ಐಡಿಯಾ. ದೊಡ್ಡದು ಇರ್ಬೋದು, ಅಷ್ಟೇ ಚಿಕ್ಕನೇ ಇರ್ಬೋದು. ಯಾರಿಲ್ಲ ಅವರು.
ಹಾವಡೆನ್ ಬಾ ಅಂತ ಸೋನ್ ಪಾಪಡಿ ಇಟ್ಬಿಟ್ಟು ಹಾವಡೆನ್ ಬಾ ಅಂತ. ಸೊ ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ಹಾವಿದೆ ಅಂತ ಲಾಸ್ಟ್ ಟೈಮ್ ನಮ್ಮ ನಾದಿನಿ ಹೋದಾಗ ಅಲ್ಲೇನೋ ಒಂಥರ ಒಂದು ಸಣ್ಣದು ಹಾವಿದೆ ಅಂತ ಗೊತ್ತಾಯಿತು. ಬಟ್ ಅದನ್ನು ಆವಾಗ ಓಡಿಸಿರ್ಲಿಲ್ಲ. ಬಟ್ ಇವಾಗ ಒಂದು 2 ಮಂತ್ಸ್ ಆದಮೇಲೆ ಬಂದ್ವಲ್ಲ, ಹೋಗಿರುತ್ತೆ ಅಂದ್ಕೊಂಡ್ವಿ. ಬಟ್ ಹೋಗಿಲ್ಲ ಅದು. ಸೊ ಅಲ್ಲೇ ಟೈಲ್ಸ್ ಒಳಗಡೆ ಎಲ್ಲೋ ಸೇರ್ಕೊಂಡು ಇದ್ಬಿಟ್ಟಿದೆ, ಹೊರಗಡೆ ಬಂದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲೋ ಟೈಲ್ಸ್ ಕೆಳಗಡೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ನಾಗಮ್ಮವರು. ಮತ್ತು ಇಲ್ಲಿ ಬಂದ್ಬಿಟ್ಟು ಮರ್ಗೆಣ್ಸನ್ನ ಕಟ್ ಮಾಡೋದಕ್ಕೋಸ್ಕರ ತೆಗಿಯೋದಕ್ಕೋಸ್ಕರ ಮಚ್ಚಬೇಕಾಗಿತ್ತು. ಸೊ ಅದಕ್ಕೆ ಅವರು ಎಲ್ಲ ರೀತಿಯಾ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲೂ ಕಾಣಿಸ್ತಿಲ್ಲ. ಬಟ್ ಇದೆ ಅಂತ ಮಾತ್ರ ಹೇಳಿದ್ರು. ಒಳ್ಳೆ ಇದೆ, ಒಂದು ಸ್ವಲ್ಪ ದೊಡ್ಡದಾಗಿರ್ಬೋದು ಅಂತ ಹೇಳ್ಬಿಟ್ಟು. ಈ ಥರ ಒಂದು ಸುತ್ತ ಗಿಡ ಮರಗಳಿದ್ದರೆ ಈ ಥರ ಹುಳ ಹುಪ್ಪಡಿ ಹಾವುಗಳೆಲ್ಲ ಸಾಮಾನ್ಯ ಅಲ್ವಾ. ಬಟ್ ನಾವು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ನಂತರ ನೋಡ್ಬೋದು, ಇದು ಬಂದ್ಬಿಟ್ಟು ಮರಗೆಣಸು. ಬೇರುಗಳಂತೂ ತುಂಬಾ ಸ್ಟ್ರಾಂಗ್ ಆಗಿದ್ವು, ತುಂಬಾ ಒಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ಪಾಪ ಅವ್ರು ತುಂಬಾ ಕಷ್ಟಪಟ್ಟು ಅದನ್ನೆಲ್ಲ ತೆಗೆದುಬಿಟ್ಟು ಕೊಟ್ಟರು. ನಾವು ಒಂದು ಸ್ವಲ್ಪ ತೊಗೊಂಡು ಬಂದ್ವಿ. ಇದು ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು, ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಬಟ್ ತುಂಬ ಜನ ಅಷ್ಟು ಇದನ್ನು ಹೇಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನೋಡೋಣ, ಇದು ಬಂದ್ಬಿಟ್ಟು ನಮ್ಮ ಅತ್ತೆಯವರು ಏನೇನು ರೆಸಿಪೀಸ್ ಮಾಡ್ತಾರೆ ಅಂತ. ಬಟ್ ಇದರಲ್ಲಿ ಚಿಪ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಕೆಲವರೆಲ್ಲ ಹಸಿದು ಹಾಗೆ ತಿಂತಾರೆ. ಮತ್ತು ಕೇರಳದಲ್ಲೆಲ್ಲ ಈ ಒಂದು ಮರಗೆಣಸನ್ನ ತುಂಬಾ ಯೂಸ್ ಮಾಡ್ತಾರೆ. ಇದರಿಂದ ಪಲ್ಯಗಳು ಮಾಡ್ಕೋತಾರೆ, ಹಾಗೆಯೇ ಬೇಯಿಸ್ಬಿಟ್ಟು ತಿಂತಾರೆ. ಇಲ್ಲಾಂದರೆ ಹಿಂದಿನ ಕಾಲದಲ್ಲ ನಮ್ಮ ಆದಿಮಾನವರೆಲ್ಲ ಈ ಒಂದು ಗೆಡ್ಡೆ ಗೆಣಸುಗಳನ್ನ ಹಾಗೆ ತಿಂತಾ ಇದ್ರಲ್ಲ. ಸೊ ಆ ಥರ ಹಾಗೇನೂ ಸಹ ನಾವು ತಿನ್ಬೋದು. ಬಟ್ ಇವಾಗ ನಮ್ಗೆ ಆ ಥರ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ತಿಂದರೆ, ಇಲ್ಲ ಬೇರೆ ಯಾವುದಾದ್ರೂ ರೆಸಿಪೀಸ್ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ನಮ್ಮ ನಾನಿ ಫ್ರೆಂಡು ರಿಷಿಕಾ ನಮ್ಮ ಚಿಕ್ಕವನಿಗೆ ಡ್ರಾಯಿಂಗ್ ಹೇಳ್ಕೊಡ್ತಾ ಇದೆ. ಸೊ ಹೋದರೆ ಅವನು ನೀನೇ ಬರಿ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಕೊಡ್ತಾ ಇದ್ದ. ಬಟ್ ಅವ್ರು ನೀನು ಬರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಕೊಡೋದು. ಸೊ ಹಾಗೆ ABCD ಎಲ್ಲ ಬರೆಸ್ತಾ ಇತ್ತು. ಮಕ್ಕಳನ್ನ ಸ್ವಲ್ಪ ಎಂಗೇಜ್ ಮಾಡೋಣ ಅಂತ ಹೇಳಿ. ನಂತರ ಈವ್ನಿಂಗ್ ಆಯಿತು. ಈವ್ನಿಂಗ್ ಟೈಮಲ್ಲಿ ನೋಡ್ಬೋದು, ಪ್ರೊಜೆಕ್ಟರಲ್ಲಿ ಪಿಕ್ಚರ್ ಹಾಕ್ಕೊಂಡು ನಮ್ಮೂರು ಮತ್ತು ನೋಡ್ಕೊಂಡು ಮಲ್ಕೊಂಡಿದ್ದಾರೆ. ಸೊ ಪ್ರೊಜೆಕ್ಟರ್ ಅಲ್ಲೇ ಇಟ್ಟಿದ್ದೀವಿ. ಸೊ ವಾಲ್ ಮೇಲೆ ದೊಡ್ಡ ಸ್ಕ್ರೀನು. ನಮ್ಮೂರಿಗಂತೂ ಫುಲ್ ಖುಷಿ, ಒಳ್ಳೆ ಥಿಯೇಟ್ರಲ್ಲಿ ಇದ್ದಂಗೆ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಸೊ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ರಿ ಇಬ್ರು. ಬಟ್ ನಮ್ಮೂರು ಅಂತೂ ಫುಲ್ ಫಿಲಮ್ ನೋಡ್ದ. ನಾವು ಸಹ ಫಿಲಮ್ ನೋಡಿಕೊಂಡು ಹಾಗೆ ಮಲ್ಕೊಂಡ್ವಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಮತ್ತೆ ನಾವು ಫಾರ್ಮ್ ಹೌಸ್ನಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ, ಬಾಯ್.